ಪ್ರೀತಿಯ ಸಹೋದರ ಸಹೋದರಿಯರೇ, ಮಕ್ಕಳು ಜ್ಞಾನದಿಂದ ಬೆಳೆಸಬೇಕು ಎಂದು ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಯಾವಾಗಲೂ ಒಂದು ವಾರ್ತೆಯನ್ನು ಹೇಳ್ತಾರೆ. ಏನು ಗೊತ್ತಾ? ಚೆನ್ನಾಗಿ ಓದು, ಟ್ಯೂಷನ್ಗೆ ಹೋಗು, ಹೋಮ್ವರ್ಕ್ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಮಕ್ಕಳು ಓದು ಅಂತ ಕೇಳಿದ ತಕ್ಷಣ ಅವರು ತುಂಬ ಬೋರ್ ಆಗಿಬಿಡ್ತಾರೆ. ಆದರೆ ಆ ಜ್ಞಾನವನ್ನು ಕೊಡುವವರು ಯಾರು ಗೊತ್ತಾ? ಅವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ನೋಡಿ, ವೇದದಲ್ಲಿ 1 ಅರಸುಗಳು 4ನೇ ಅಧ್ಯಾಯ 29ನೇ ವಚನದಲ್ಲಿ ದೇವರು ಸಾಲೊಮೋನನಿಗೆ ಅತ್ಯಧಿಕವಾಗಿ ಜ್ಞಾನವನ್ನು ವಿವೇಕವನ್ನು ಕೊಟ್ಟರಂತೆ. ನಿಮಗೆ ಕೊಡದೇ ಇರೋ ಥರ ನೀವು ಏಸಪತ್ರ ಕೇಳಿ ಅವರು ಉದಾರ ಮನಸ್ಸಿನಿಂದ ನಿಮಗೆ ಜ್ಞಾನವನ್ನು ಕೊಡುತ್ತಾರೆ. ಆದುದರಿಂದ ತಂದೆ ತಾಯಿಯರು ತಮ್ಮ ಮಕ್ಕಳ ವಿಚಾರದಲ್ಲಿ ಏನು ಭಯಪಡಬೇಡಿ. ಜ್ಞಾನವನ್ನು ಕೊಡುವ ಆತನು ನಿಮ್ಮ ಮಕ್ಕಳನ್ನು ಅವರೇ ನಡೆಸುತ್ತಾರೆ. ಇವತ್ತಿನ ಮಕ್ಕಳು ನಾಳೆಯ ಅಧಿಕಾರಿಗಳು. ಈ ದಿನವೂ ನೀವು ಜ್ಞಾನವನ್ನು ದೇವರ ಹತ್ರ ಕೇಳುತ್ತೀರೋ